ಜೆಡಿಎಸ್ ಮುಕ್ತ ಮಾಡಕ್ ಹೊರಟಿದ್ದೀರಾ ಸರ್? ಜೆಡಿಎಸ್ ಮುಕ್ತ ಮಾಡಕ್ ಹೊರಟಿದ್ದೀರಾ? ಎಲ್ಲಿದೆ ರೀ JDS? ಈಗ JDS ಎಲ್ಲಿದೆ? JDS ಪರವಾಗಿ ಕುಮಾರಸ್ವಾಮಿ ಏನಾರು ಮಾತಾಡ್ತಾ ಇದ್ದಾರಾ? ಕುಮಾರಸ್ವಾಮಿ ಅವರು ಮಾತಾಡ್ತಾ ಇರೋದು BJP ಪರವಾಗಿ. ಬಿಜೆಪಿಯ ಸ್ಪೋಕ್ಸ್ಮನ್ ಆಗಿ ಕುಮಾರಸ್ವಾಮಿನ ಬೇರೆ BJP ಅವರು ನೇಮಕ ಮಾಡ್ಕೊಂಡಿದ್ದಾರೆ. ಈಗ ಯಾವತ್ತಾರು ಒಂದು ದಿನ JDS ಪರವಾಗಿ ಕುಮಾರಸ್ವಾಮಿ ಅವರು ಮಾತಾಡಿದ್ದು ಯಾವ್ದಾದ್ರು ಒಂದೇನಾರು ಘಟನೆ ಇದೆಯಾ? ಒಂದು ನಮ್ಮನ್ನ ಬೈಲಿ, ಬೇಕಾದ್ರೆ 100 ಬೈಲಿ, ನಮ್ಮನ್ನ ಏನು ನಮ್ಗೇನು ಬೇಜಾರಿಲ್ಲ. 100 ವಿಚಾರ ಮಾತಾಡಲಿ. JDS ಪರವಾಗಿ JDS ಕೈ ಬಲಪಡಿಸಿ ಅಂತ ಏನಾರು ಹೇಳ್ತಾರೆ, BJP ಕೈ ಬಲಪಡಿಸಿ ಅಂತ ಹೇಳ್ತಾ ಇದ್ದಾರೆ ಹೊರತು JDSನ ಕೈ ಬಲಿಸಿ. JDSನ ಹೋಯ್ತು, ತೆನೆ ಎತ್ತ ಮಹಿಳೆಯನ್ನ ಮುದ್ರ ಹಾಕ್ಬಿಟ್ಟು ಹೆಸರು ಬಿಸಾಕ್ಬಿಟ್ಟು ಹೊರಟು ಹೋದ್ರು. ಅವರು ಮುಗಿದೋಯ್ತು. ಪ್ರಧಾನಿ ಮಾಡಬೇಕು, ಹಾಗಾಗಿ ನಾವು ಬೆಂಬಲ ಕೊಟ್ಟಿದ್ದೀವಿ. ದೇವೇಗೌಡರು ಏನು ಹೇಳಿದ್ರಪ್ಪ? ದೇವೇಗೌಡರು ಏನು ಹೇಳಿದ್ರು? ನಮ್ಮ ಗೌಡ್ರು ಮೋದಿ ಪ್ರಧಾನಿ ಯಾರು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ ಹೇಳಿದ್ರಲ್ಲ, ನೀವು ಟಿವಿಲಿ ತೋರಿಸಿದ್ರಲ್ಲ. ಮೋದಿ ಅವರು ಹೇಳಿದ್ರು, ಬನ್ನಿ ನನ್ನ ಮನೆಯೇ ಇದೆ, ಖಾಲಿ ಹೋಗ್ಬೇಡಿ, ನಾನೇ ಜಾಗ ಕೊಡ್ತೀನಿ ಅಂತ. ನಿಜನ ಸುಳ್ಳು? ನನಗೆ ಗೊತ್ತಿಲ್ಲ, ಕುಮಾರಣ್ಣನೇ ಹೇಳ್ಬೇಕು ಅವ್ರ ಪಾರ್ಟಿ ಪರಿಸ್ಥಿತಿ, ಈ ಎಲೆಕ್ಷನ್ ಏನಾಯ್ತದೆ ಅಂತ. ನನಗೂ ಭಾಳ ವ್ಯಥೆ ಆಗ್ತದೆ. ಏನಪ್ಪ ಕಷ್ಟಪಟ್ಟು ಗೌಡ್ರು ಕಟ್ಟಿ ಇಟ್ಕೊಂಡಿದ್ರಲ್ಲ, ಏನು ಈ ಪರಿಸ್ಥಿತಿ ಬರ್ತಲ್ಲ ಅಂತ ನನಗೂ ನೋವಾಯ್ತದೆ. ನಾವು JDS ಅವರೇ ಜಗಳ ಆಡ್ತಿದ್ದೋ, BJP ಅವ್ರು ಏನು ಜಗಳ ಆಡ್ತಿರ್ಲಿಲ್ಲ. ಈಗ ಬಂದು ಮುಂದಕ್ಕೆ ನೋಡಿಯಪ್ಪ, ಪಾಪ ಯಾರು ಬೇಕಾದ್ರೂ ನಿಲ್ಲಿಸ್ಲಿ, ನಮ್ಗೆ ಯಾರು ಮಂಜುನಾಥ್ ಬಗ್ಗೆನೂ ನಮ್ಗೆ ಗೌರವ ಇದೆ, ಕುಮಾರಣ್ಣನ ಬಗ್ಗೆನೂ ಗೌರವ ಇದೆ, ಅವರ ಧರ್ಮಪತ್ನಿ ಬಗ್ಗೆನೂ ಗೌರವ ಇದೆ, ಮಗನ ಬಗ್ಗೆನೂ ಗೌರವ ಇದೆ, ಗೌಡ್ರ ಬಗ್ಗೆನೂ ಗೌರವ ಇದೆ. ಯಾರು ಬೇಕಾದ್ರೂ ನಿಲ್ಲಿಸ್ಲಿ, ನಮ್ದೇನು ಅಭ್ಯಂತರ.